ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು LSG ಲಕ್ನೋ ಸೂಪರ್ ಜಾಯಿಂಟ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚು ಉತ್ತರ ಪ್ರದೇಶದ ಏಕನಾಥ್ ಸ್ಟೇಡಿಯಂ, ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಮ್ಮಲ್ಲಿ ಲಕ್ನೋದಲ್ಲಿ ನಡೆಯುತ್ತೆ. ಸ್ನೇಹಿತರೆ, ಈ ಒಂದು ಪಂದ್ಯದ ಒಂದು ಪ್ರಿವ್ಯೂ ನೋಡೋದಾದರೆ, ಇವೆರಡರಲ್ಲಿ ಹೆಡ್ ಟು ಹೆಡ್ ನೋಡೋದಾದರೆ ಟೋಟಲ್ 4 ಮ್ಯಾಚ್ ಆಡಿದ್ದಾವೆ. 4 ಮ್ಯಾಚಲ್ಲಿ 3 ಮ್ಯಾಚನ್ನು ಲಕ್ನೋ ಗೆದ್ದಿದೆ, 1 ಮ್ಯಾಚನ್ನಷ್ಟೇ ಮುಂಬೈ ಗೆದ್ದಿದೆ. ಇಲ್ಲಿ LSGನೇ ಮುಂಬೈಗಿಂತ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಈ ಅಂಕಿಅಂಶವನ್ನು ನೋಡಿದ್ರೆ. ಬಟ್ ಇವತ್ತಿನ ಒಂದು ಸಿಚುವೇಶನ್ ನೋಡಿದ್ರೆ, ಈ ಸೀಸನ್ನ ಒಂದು ಸಿಚುವೇಶನ್ ನೋಡಿದ್ರೂ ಕೂಡ LSG ತುಂಬ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಆಡಿರೋ ಪಂದ್ಯಗಳಲ್ಲಿ ಇದು 6ನೇ ಪ್ಲೇಸಲ್ಲಿ 5ನೇ ಪ್ಲೇಸಲ್ಲಿದೆ. 5ನೇ ಪ್ಲೇಸಲ್ಲಿ ಲಕ್ನೋ ಇದೆ, ಇದು 9ನೇ ಪ್ಲೇಸಲ್ಲಿದೆ. ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ಗೆ ಬರಬೇಕಂದ್ರೆ ಮುಂದೆ ಆಡೋ ಎಲ್ಲ ಪಂದ್ಯಗಳನ್ನು ಕೂಡ ಗೆಲ್ಲಲೇಬೇಕು. ಹಂಗಿದ್ರೆ ಮಾತ್ರನೇ ಬರೋದು, ಇಲ್ಲ ಅಂದರೆ ಬರೋದಿಲ್ಲ. ಹೀಗಿರುವಾಗ ಅವರು ಗೆಲ್ಲಲೇಬೇಕಾದಂಥ ಒತ್ತಡ ಇದೆ. ಹಾಗಂತ ಎಗೈನ್ ಲಕ್ನೋದವರೇನು ಸೋತರು ನಡೆಯುತ್ತೆ ಅನ್ನೋ ಥರ ಏನಿಲ್ಲ. ಅವರು ಕೂಡ ಹಣದ ಪ್ರೆಷರ್ ಇದ್ದಾರೆ. ಟೋಟಲಿ ಮ್ಯಾಚ್ ಮಾತ್ರ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, ಲಕ್ನೋ ಕಡೆ ಡಿಕಾಕ್ ಕಳೆದ 1-2 ಮ್ಯಾಚಲ್ಲಿ ಅಷ್ಟೊಂದು ಫಾರ್ಮಲ್ಲಿಲ್ಲ. ಅದರ ಲಾಭವನ್ನು ಮುಂಬೈ ಪಡ್ಕೊಳ್ಳೋದಾದರೆ, ಅದಾದಮೇಲೆ ನಮ್ಮ ಕನ್ನಡಿಗ KL ರಾಹುಲ್ ವಿಪರೀತ ಫಾರ್ಮಲ್ಲಿದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಹಂಗೆ ಆಡಬೇಕು. ಅದಾದಮೇಲೆ ಆಯುಷ್ ಬಡಾನಿ ಇವರೆಲ್ಲ ತುಂಬ ಚೆನ್ನಾಗಿ ಆಡುವಂಥ ಪ್ಲೇಯರು. ಮಾರ್ಕಸ್ ಸ್ಟಾಯ್ನಿಸ್ ಇದ್ದಾರಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಕೆಲವೊಂದು ಮ್ಯಾಚ್ಗಳಲ್ಲಿ ಲಕ್ನೋ ಸೋತಿರೋದು ನಿಜ. ರಾಜಸ್ಥಾನ್ ವಿರುದ್ಧದ 2 ಪಂದ್ಯಗಳಲ್ಲಿ ಲಕ್ನೋ ಸೋತಿದೆ. ಆದರೆ ಲಕ್ನೋ ವಾಪಸ್ಸಾತಿ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆದರೆ ಮುಂಬೈ ಕಡೆ ನೋಡೋದಾದರೆ ಪಾಸಿಟಿವ್ಗಿಂತ ನೆಗೆಟಿವೇ ಇದೆ. ರೋಹಿತ್ ಶರ್ಮಾ ಅಂಥ ಒಂದು ಒಳ್ಳೆಯ ಆಟವನ್ನು ಈ ಸೀಸನ್ನಲ್ಲಿ ಆಡಿಲ್ಲ. ಪಬ್ಲಿಕ್ಕಲ್ಲೂ ಕೂಡ ಮುಂಬೈ ಬಗ್ಗೆ ಒಂದು ಒಳ್ಳೆಯ ಟಾಕ್ ಏನಿಲ್ಲ. ಹಾರ್ದಿಕ್ ಪಾಂಡ್ಯ ಅವರ ವಿರುದ್ಧ ಜನ ಯಾವಾಗಲೂ ಕೂಡ ಟ್ರೋಲ್ ಮಾಡ್ತಾರೆ, ನಾಯಿಗೆ ಹೋಲಿಸಿ ಹಾರ್ದಿಕ್ ಪಾಂಡ್ಯ ಅವರನ್ನು ಮಾತಾಡ್ತಾರೆ. ಹೀಗೆಲ್ಲ ಇರುವಾಗ ಹಾರ್ದಿಕ್ ಪಾಂಡ್ಯ ಕೂಡ ಒಂದು ಒಳ್ಳೆ ಫಾರ್ಮಲ್ಲಿಲ್ಲ. ಇಲ್ಲಿ ಮುಂಬೈ ಕಡೆ ಇರುವಂತಹ ಪ್ಲೇಯರ್ಗಳು ಇಶಾನ್ ಕಿಶನ್, ರೋಹಿತ್ ಶರ್ಮಾ, ತಿಲಕ್ ವರ್ಮಾ ಇವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದರೂ ಕೂಡ ಅಂಥ ಕನ್ಸಿಸ್ಟೆನ್ಸಿ ಫಾರ್ಮ್ ನೋಡ್ತಾ ಇಲ್ಲ. ಮತ್ತು ಪ್ರಮುಖ ಪಂದ್ಯಗಳಲ್ಲಿ ಎಡವ್ತಾ ಇದ್ದಾರೆ. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ತಿಲಕ್ ವರ್ಮಾ 33 ಬಾಲ್ಗೆ 62 ರನ್ ಹೊಡೆದಿದ್ರು. ಹೀಗಿರುವಾಗ ಲಾಸ್ಟ್ವರೆಗೂ ಇದ್ದು ಗೆಲ್ಲಿಸಬೇಕಿತ್ತು. ಆದರೆ ಅವರು ಮಿಸ್ಟೈಮ್ ಮಾಡಿಬಿಟ್ಟು ಕ್ಯಾಚ್ ಕೊಟ್ಟು ಹೋಗ್ತಾರೆ. ಇದು ಒಂದು ದೊಡ್ಡ ಹೊಡೆತ ಆಗುತ್ತೆ. ಆಮೇಲೆ ಎಗೇನ್ ಇನ್ನೊಂದು ವಿಷಯ, ನಾನು ಮುಂಬೈ ಇಂಡಿಯನ್ಸ್ಗೆ ಏನು ಹೇಳ್ತೀನಿ ಅಂದರೆ, ಹಾರ್ದಿಕ್ ಪಾಂಡ್ಯ ಹೇಳ್ತಾ ಇದ್ರು ನಾವು ಸೋತಿದ್ದು ತಿಲಕ್ ವರ್ಮಾನಿಂದನೇ, ಆತನೇ ಸೋಲಿಸಿದ್ದು. ಈ ರೀತಿಯಾದಂತಹ ಇದನ್ನೆಲ್ಲ ಒಬ್ಬ ನಾಯಕನಾಗಿ ಆ ರೀತಿ ಹೇಳಬಾರ್ದು. ಇದು ನಾಯಕನ ಗುಣ ಅಲ್ಲ. ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ನೋಡಿ ಕಲ್ತ್ಕೋಬೇಕು ನಾಯಕನ ಗುಣ ಹೇಗೆ ಅಂತ. ವಿರಾಟ್ ಕೊಹ್ಲಿ ಅವರನ್ನು ನೋಡಿ ಕಲ್ತ್ಕೋಬೇಕು ನಾಯಕ ಅಂದರೆ ಹೀಗಿರಬೇಕು ಅಂತ. ರಾಹುಲ್ ದ್ರಾವಿಡ್ ಅವ್ರನ್ನ ನೋಡಿ ಕಲ್ತ್ಕೋಬೇಕು ನಾಯಕ ಅಂದರೆ ಹೀಗಿರಬೇಕಂತ. ಆದರೆ ಒಬ್ಬ ಬ್ಯಾಟ್ಸ್ಮನ್ ಮೇಲೆ ಎತ್ತಾಕೋದು ಎಷ್ಟು ಮಾತ್ರ ಸರಿ, ಅದು ಕೂಡ ಶಕ್ತಿ ಮೀರಿ ಆಟ ಆಡಿರುವಂತಹ ಟೈಮ್ನಲ್ಲೂ ಕೂಡ. ಯಾಕೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಇವ್ರು ಯಾಕೆ 2019 ಸೆಮಿಫೈನಲ್ ಮ್ಯಾಚಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಯಾಕೆ ಆಡಲಿಲ್ಲ ಇವರು? ರನ್ ತುಂಬ ಕಮ್ಮಿ ಹೊಡೆದು ಬಾಲ್ ಎವಿತಿದ್ರಲ್ಲ, ಯಾಕೆ ಆಡಲಿಲ್ಲ? ಇದನ್ನು ಹೇಳ್ಬೋದಲ್ಲ. ಆದರೆ ನಾಯಕನ ಒಂದು ಜವಾಬ್ದಾರಿ ಅವ್ರಿಗೆ ಬರ್ತಾ ಇಲ್ಲ. ಈ ಮ್ಯಾಚಲ್ಲಿ ಸ್ನೇಹಿತರೆ ಲಕ್ನೋ ಕಡೆ ವಿನ್ ಆಗಲಿಕ್ಕೆ ತುಂಬಾ ಚಾನ್ಸಸ್ ಇದೆ.
ಎಗೈನ್ ನಾವು ಮುಂಬೈನೂ ಕೂಡ ನಾವು ಅಷ್ಟು ಕಡೆಗಣಿಸುವ ಸ್ಥಿತಿನಲ್ಲಿ ಇಲ್ಲ. ಅವರು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವಾಪಸಾತಿ ಆದರೂ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.